ಫುಟ್ಬಾಲ್ ಸ್ಟೇಡಿಯಂನಲ್ಲಿ 174 ಜನ ಮರಣ ಹೊಂದ್ತಾರೆ. ಅಶೋಕ್ 170 ಇಂಡೋನೇಷ್ಯಾ ಮಾತಾಡಬೇಡ ಅಂತ ಹೇಳಿದ್ದಾರೆ. ಅವ್ರು ನಿಮ್ಮ ವಿವರ ಸ್ನೇಹ ಇದೆಯಲ್ಲ, ಅದರಿಂದ ನಿಮ್ಮ ಸ್ನೇಹದ ಮೇಲೆ ಮಾತಾಡಿದ್ದಾರೆ ಅಷ್ಟೇ. ಅವ್ರಿಗಿಂತ ಜಾಸ್ತಿ ನೀವು ಸ್ನೇಹಿತರು. ಅದು ಸರಿ, ನನಗೆ ಒಳ್ಳೆ ಸ್ನೇಹಿತ ನೀನು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಇಲ್ಲಿ ಅಸೆಂಬ್ಲಿನಲ್ಲಿರುವಾಗ ಒಂಥರ ಇರ್ತೀಯ, ಹೊರಗಡೆ ಇದ್ದಾಗ ಒಂಥರ ಇರ್ತೀಯ. ಅದೇ ಬಂದಿರೋ ತಾಪತ್ರಯ ನನಗೆ. ಅವಾಗ ಚೇರ್ ಮಹಿಮೆ ಅಂತ ಅಲ್ಲಿ ಕೂತ್ಕೊಂಡಾಗ ಅವ್ರ ಹೆಂಗೆ ಆಡ್ತಾರೆ, ಆಚೆ ಬಂದಾಗ ಬೇರೆ ತರ ಮಾತಾಡ್ತಾರೆ. ಇಲ್ಲಿ ಕೂತ್ಕೊಂಡಾಗ ನಾವು ಹಂಗೆ, ನೀವು ಅಲ್ಲಿ ಕೂತ್ಕೊಂಡಾಗ ನೀವು ಹಾಗೆ. ಮಹಿಮೆ ಮಹಿಮೆ ಅನ್ನೋದಕ್ಕಿಂತ ಜವಾಬ್ದಾರಿ. ಜವಾಬ್ದಾರಿ. ಕೂತ್ಕೋ ಸುನಿಲ್, ಕೇಳಪ್ಪ ಮರಯ್ಯ. ಇವೆಲ್ಲ ನಿಮ್ಗೆ ಹೇಳಿಲ್ಲ ಅಂತ ನಾ ಹೇಳ್ತಾ ಇದ್ದೀನಿ. ನೀವು ಹೇಳಿದ್ರೆ ನಾನು ಹೇಳ್ತಾನೆ ಇರ್ಲಿಲ್ಲ. ನೀವು ಒಳಗೊಂದು ಹೊರಗೊಂದು ಸ್ನೇಹ ಇದೆ ಅಂದ್ರಲ್ಲ, ಸ್ವಲ್ಪ ವಿವರಣೆ ಕೊಡಿ ಅಂತ ಕಷ್ಟ. ಒಳಗೊಂದು ಸ್ನೇಹ, ಹೊರಗೊಂದು ಸ್ನೇಹ. ಒಬ್ಬನೇ ಸಿಕ್ಕು ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಇಂಡೋನೇಷ್ಯಾದಲ್ಲಿ ಫುಟ್ಬಾಲ್ ಸ್ಟೇಡಿಯಂನಲ್ಲಿ 174 ಜನ ಮೃತಪಡ್ತಾರೆ ಕಾಲು ತುಳಿತದಲ್ಲಿ. 2025 ಜೂನ್ನಲ್ಲಿ ಪ್ಯಾರಿಸ್ನಲ್ಲಿ 2 ಮರಣ ಆಗ್ತಾರೆ. ಪ್ಯಾರಿಸ್ನಲ್ಲಿ, ಫ್ರಾನ್ಸ್ ದೇಶ, ಪ್ಯಾರಿಸ್ನಲ್ಲಿ ಆಗ್ತಾರೆ. ನಾನು ಯಾಕೆ ಈ ಮಾತುಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕಾಲು ತುಳಿತ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ನಮ್ಮ ದೇಶ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ನಡೆದಿದೆ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಡೆದಿದೆ ಅಂತಕ್ಕಂಥ ವಿಷಯವನ್ನು ಸದನದ ಮುಂದೆ ಪ್ರಸ್ತಾಪ ಮಾಡಲಿಕ್ಕೋಸ್ಕರವಾಗಿ ಈ ವಿಚಾರನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸುರೇಶ್ ಕುಮಾರ್ ಅವ್ರನ್ನ ಭಾಳ ಓದ್ಕೊಂಡಿದ್ದಾರೆ, ಸೂಕ್ಷ್ಮಜ್ಞರು ಅಂತೆಲ್ಲ ಅನ್ಕೊಂಡಿದ್ದೆ. ಯಾಕೋ ಇವತ್ತು ಇದರಲ್ಲಿ ಈ ಪ್ರಕರಣದಲ್ಲಿ ಮಾತಾಡುವಾಗ ನಮ್ಮನ್ನೇ ಅಬೇಟರ್ ಅಂತ ಕರೆದುಬಿಟ್ಟಿದ್ದಾರೆ. ನನ್ನ ನಂಬಿಕೆ ಸುಳ್ಳಾಗಿದೆಯೋ ಸತ್ಯ ಆಗಿದೆಯೋ ಅಂತದನ್ನು ಬಹುಶಃ ಅವರೇ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ್ರಿಂದ ಮೊನ್ನೆ ಅಧ್ಯಕ್ಷರೇ, ಈ ಕಾಲು ತುಳಿತ ಅಂತಕ್ಕಂಥದ್ದು ಭಕ್ತಿ ಪ್ರಾರ್ಥನಾ ಮಂದಿರಗಳಲ್ಲಿ, ಆಮೇಲೆ ಕ್ರೀಡೆಗಳಲ್ಲಿ, ಶೋಕ ಆಚರಣೆ ಮಾಡ್ತಕ್ಕಂಥದ್ರಲ್ಲಿ, ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ರಲ್ಲಿ, ಜನ ಭಯದಿಂದ ಜೀವ ಉಳಿಸ್ಕೊಳ್ಳಿಕ್ಕೋಸ್ಕರ ಓಡುವಾಗ ಇಂಥ ಸಂದರ್ಭಗಳಲ್ಲೆಲ್ಲ ಈ ಕಾಲು ತುಳಿತಗಳು ಆಗ್ತವೆ. ಆಮೇಲೆ ಸುರೇಶ್ ಕುಮಾರ್ ಇನ್ನೊಂದು ಮಾತು ಹೇಳಿದ್ರು, ಸಮೂಹ ಸನ್ನಿ ಅಲ್ಲ, ಸಮೂಹ ಸನ್ನಿ. ಇಂಗ್ಲಿಷ್ನಲ್ಲಿ ಅದಕ್ಕೆ ಮಾಸ್ ಹಿಸ್ಟೀರಿಯಾ ಅಂತ ಕರೀತಾರೆ. ನಾನು ತಿಳ್ಕೊಂಡಿರೋದು ಮಾಸ್ ಹಿಸ್ಟೀರಿಯಾ ಅಂತ. ಎರಡು ಒಂದೇ ಅಲ್ವಾ? ನನಗಿಂತ ಸ್ವಲ್ಪ ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಮಾಸ್ ಹಿಸ್ಟೀರಿಯಾ. ಯಾಕೆ ಮಾಸ್ ಹಿಸ್ಟೀರಿಯಾ ಆಗ್ತದೆ? ಇದು ತಪ್ಪಿಸ್ಲಿಕ್ಕೆ ಸಾಧ್ಯನಾ? ಇದಕ್ಕೆ ತಪ್ಪಿಸ್ಬೇಕಾದ್ರೆ ಚಿಕಿತ್ಸೆಗಳೇನು? ಈಗ ನೋಡಿ, RCB ತಂಡ ಇದೆಯಲ್ಲ, 18 ವರ್ಷಗಳ ನಂತರ ಗೆದ್ದಿರೋದು. IPL ಪ್ರಾರಂಭ ಆಗಿ 18 ವರ್ಷ ಆಯಿತು. 18 ವರ್ಷಗಳ ನಂತರ ಗೆದ್ದಿದೆ. ಅದರಲ್ಲಿ ಬೆಂಗಳೂರಿನವರು ಒಬ್ಬರೋ ಇಬ್ಬರೋ ಇರಬೇಕು ಅಷ್ಟೇ.
ಒಬ್ಬರಿದ್ರು ಅವ್ರು ಯಾರವರು ರಣಜಿ ಟ್ರೋಫಿ ಅಧ್ಯಕ್ಷರಾಗಿ ಕ್ಯಾಪ್ಟನ್ ಆಗಿದ್ರಲ್ಲ, ಗೊತ್ತಿಲ್ವಾ ನಿಂಗೇನು ಗೊತ್ತಿಲ್ಲ, ಕ್ರಿಕೆಟ್ ಗೊತ್ತಿಲ್ಲ ಚಿದ್ರಪ್ಪ. ರಣಜಿ ಟ್ರೋಫಿ ಕ್ಯಾಪ್ಟನ್. ಕ್ರಿಕೆಟ್ ಫಾಲೋಯರ್ ನಾನು ಅಷ್ಟೇ, ಫ್ಯಾನ್ ಅಲ್ಲ. ನನಗೆ ಕ್ರಿಕೆಟ್ ಫ್ಯಾನ್ ಆಗಿಬಿಟ್ರೆ ಏನಾಗ್ಬಿಡ್ತದೆ, ಕ್ರಿಕೆಟ್ ಫ್ಯಾನ್ ಅಷ್ಟೇ. ನೋ ಕ್ರಿಕೆಟ್ ಫ್ಯಾನು ಅಲ್ಲ, ಕ್ರಿಕೆಟ್ ಫಾಲೋಯರ್. ನಾನು ಕ್ರಿಕೆಟ್ ಆಡಿಲ್ಲ ಯಾವತ್ತೂ. ನಿಜ ಹೇಳಬೇಕು ಅಂದ್ರೆ ಹೈಸ್ಕೂಲ್ನಲ್ಲಿ ಇರುವಾಗ ಗಲಾಟೆ ಮಾಡಿ ಒಂದೊಂದ್ಸಾರಿ ಬ್ಯಾಟ್ ಔಟ್ ಆಗ್ಬಿಡುವೆ, ಅದರಿಂದ ಆಡೋದೇ ಬಿಟ್ಬಿಟ್ಟೆ. ನಾನು ಕಬಡ್ಡಿ ಆಡ್ತಿದ್ದೆ, ಕಬಡ್ಡಿ ಪ್ಲೇಯರ್. ಒಂದ್ಸಾರಿ ಆ ಕಾಲು ನೋವು ಇಲ್ಲ, ಶಾಸಕರ ದಿನಾಚರಣೆ ದಿನ ಕಬಡ್ಡಿ ಆಡಕ್ಕೆ ಹೋಗಿ ಆ ವಿಶ್ವನಾಥ ನಾನು ಹಿಡಿಯಕ್ಕೆ ಬಂದ್ಬಿಟ್ಟು ನನ್ನ ಮೇಲೆ ಬಿದ್ದ್ಬಿಟ್ಟ. ಅವನು ಒಳ್ಳೆ ದಡುತಿ ಮನುಷ್ಯ, ಬಿದ್ದಲ್ಲ ಸರ್. ಸಕಲೇಶ್ವರ ವಿಶ್ವನಾಥ್ ಸರ್, ಸಕಲೇಶ್ವರ. ಸಕಲೇಶ್ಪುರ. ಈ ವಿಶ್ವನಾಥ ಅಲ್ಲಪ್ಪ, ನೀ ವಿಶ್ವನಾಥ ಅಲ್ಲ. ವಿಶ್ವನಾಥ್ ಅಂತೇಳಿ ಸಕಲೇಶ್ಪುರದವ್ರು ಇದ್ರು 2008ಕ್ಕಿಂತ ಮುಂಚಿತವಾಗಿ. ಆಗ MLA ಆಗಿದ್ರ ನೀವು? ಇಲ್ಲ. ವಿಶ್ವನಾಥ್ ಅಂತೇಳಿ ಅವರು ರೈತ ಸಂಘದಲ್ಲಿದ್ದರು, ನನಗೂ ಪರಿಚಯ ಮೊದಲಿನಿಂದ. ರೈತ ಸಂಘದಲ್ಲಿ ಸ್ವಲ್ಪ ದಡುತಿಯಾಗಿದ್ದರು. ನನಗೆ 2 ಲಿಗಾಮೆಂಟ್ ಕಟ್ಟಾಗ್ಬಿಟ್ಟು, ಒಂದು ಲಿಗಾಮೆಂಟು ಮಂಡಿನಲ್ಲಿ, ಇನ್ನೊಂದು ಮಂಡಿ ಕೆಳಗಡೆ. ಆ 2 ಲಿಗಾಮೆಂಟ್ಗಳು ಕಟ್ಟಾಗ್ಬಿಟ್ಟು ಸದ್ಯ ರಿಕವರ್ ಆಯಿತು ನನಗೆ. ಆಗ ಒಂದು ತಿಂಗಳು ಎಷ್ಟೋ ಇದರಲ್ಲಿದ್ದೆ. ಆಮೇಲೆ ತಿರುಗಾಡಕ್ಕಾಯ್ತಿರ್ಲಿಲ್ಲ. ಆಮೇಲೆ ಈ ಬಾಂಬೆಯವನು ಪಾಪ ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರು ಬಂದು ವಾಸಿ ಮಾಡಿಕೊಟ್ಟ. ಅವನ ಹೆಸರೇನೋ ಮರ್ತ್ಬಿಟ್ಟಿದ್ದೀನಿ ನಾನು, ಭಾಳ ವರ್ಷ ಆಯಿತು. 2005 ಆಗ ನನ್ನನ್ನು JDSನಿಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ರು ಆ ವರ್ಷ. ಮೆಲ್ಕಾಗ್ತಾ ಇಲ್ಲಯ್ಯ, ಜ್ಞಾಪಕ ಮಾಡ್ಕೊತಾ ಇದ್ದೀನಿ. ನಾನು ಹುಬ್ಬಳ್ಳಿಗೆ ಹಂಗೆ ಕುಂಟ್ಕೊಂಡೇ ಹೋಗಿದ್ದೆ. ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ನಡೀತು, ಅದಕ್ಕೆ ಕುಂಟ್ಕೊಂಡೇ ಹೋಗಿದ್ದೆ. ಕುಂಟ್ಕೊಂಡು ಹೋಗಿ ಅದನ್ನು ದೇವದತ್ ಪಡಿಕಲ್ಲ, ದೇವದತ್ ಪಡಿಕಲ್ ಅವರೊಬ್ರು ಆಡಿದ್ರು. ಇನ್ನೊಬ್ರು ಆಡಿದ್ರಪ್ಪ, ಯಾರೋ ಒಬ್ರು ಅಗರ್ವಾಲ್. ಕರೆಕ್ಟ್ ಅಗರ್ವಾಲ್. 2 ಜನ ಕರ್ನಾಟಕದವರು ಆಡಿದ್ರು. ಅವರು ಎಲ್ಲ ಮ್ಯಾಚ್ಗಳನ್ನು ಆಡಲಿಲ್ಲ, ಕೆಲವು ಮ್ಯಾಚ್ಗಳನ್ನು ಆಡಿದ್ರು. ಆದರೆ ಕೊಹ್ಲಿ ಎಲ್ಲ ಮ್ಯಾಚ್ಗಳಲ್ಲೂ ಆಡಿದ್ರು. ನಾನು ಕೆಲವು ಮ್ಯಾಚ್ಗಳನ್ನ ನೋಡಿದ್ದೆ, ಕ್ರಿಕೆಟ್ ಸ್ಟೇಡಿಯಂಗೂ ಹೋಗಿ ನೋಡಿದ್ದೆ. ಬೆಂಗಳೂರಿನಲ್ಲಿ ಮ್ಯಾಚ್ಗಳು ನಡೆದಾಗ ಕ್ರಿಕೆಟ್ ಸ್ಟೇಡಿಯಂನಲ್ಲೂ ಕೂಡ ಹೋಗಿ ನೋಡಿದ್ದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಮಾಸ್ ಹಿಸ್ಟೀರಿಯಾ ಬಗ್ಗೆ ಮಾತಾಡ್ತಾ ಇದ್ದೆ. ಈ 18 ವರ್ಷದ ಮೇಲೆ RCB ಗೆಲ್ತು. ಇವ್ರು ಏನು ತಿಳ್ಕೊಬಿಟ್ರು, ಇಂಡಿಯಾ ದೇಶದ ಕರ್ನಾಟಕದ ಆಟಗಾರರು ಇಲ್ಲೇ ಹೋದ್ರು ಕೂಡ, ಕಡಿಮೆ ಇದ್ರು ಕೂಡ RCB ನಮ್ಮ ರಾಜ್ಯದ್ದೇ ಅನ್ನೋ ಥರ ತಿಳ್ಕೊಬಿಟ್ಟಿದ್ದಾರೆ. ಇದೇ ಸಮೂಹ ಸನ್ನಿ ಅಂತಕ್ಕಂಥದ್ದು ನಮ್ಮ ರಾಜ್ಯದ್ದೇ. ಈಗ ಕೊಹ್ಲಿ
ಯಾಕೆ ನಿಂದು ಯಾಕೆ ಆಗಬಾರ್ದು? ಅವ್ರು ಕೇಳಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ, ನಿಮ್ದೇ ಅಂತ ಇಲ್ಲಪ್ಪ ನಾನು RC ರಾಯಲ್ ಚಾಲೆಂಜ್ ವಿಸ್ಕಿನೇ ಕುಡ್ದಿಲ್ಲ ನಾನು ಅಂತ ಹೇಳಿದ್ರು. ಬೆಂಗಳೂರು ಸಿಟಿ ಇನ್ಚಾರ್ಜ್ ಮಿನಿಸ್ಟ್ರು, ಬೆಂಗಳೂರು ಅಭಿವೃದ್ಧಿ ಮಂತ್ರಿ, ಅದಕ್ಕೆ ಹೇಳಿರ್ಬೇಕು RCB ನೀನು ಹೊರಗಡೆ ಅದೇ ಹೇಳ್ತೀಯ, ಇಲ್ಲಿ ಹೇಳೋದಿಲ್ಲ ಅಷ್ಟೇ. ಏನ್ ನಂದೇ ಅಂತಾನ. ಯಾಕಂತಂದ್ರೆ ಈ ಟ್ರೋಫಿ ಗೆದ್ದ ಮೇಲೆ ಏನಾಗೋಯ್ತು, ಜನಗಳಿಗೆ ನಮ್ಮ ಟೀಮಿಗೆ ಗೆದ್ದುಬಿಡ್ತು, ಕರ್ನಾಟಕನೇ ಗೆದ್ದುಬಿಡ್ತು ಅನ್ನೋ ಥರ ಭಾವನೆ ಬಂದ್ಬಿಡ್ತು. ಕರ್ನಾಟಕನೇ ಗೆದ್ದುಬಿಡ್ತು, ನಮ್ಮ ಟೀಮೇ ಗೆದ್ದುಬಿಡ್ತು, RCB ನಮ್ಮ ಟೀಮು ಅಂತಕ್ಕಂಥ ಭಾವನೆ ಇತ್ತಲ್ಲ, ಆ ಸಮೂಹ ಸನ್ನಿ ಇದೆಯಲ್ಲ. ಆಮೇಲೆ ಈ RCB ಇದೆಯಲ್ಲ, ಜಗತ್ತಿನಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಟೀಮು ಇದು. ನಿಮಗೂ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆಯಲ್ಲ? ಕ್ರಿಕೆಟ್ ಪ್ಲೇಯರು. ನಾನು ಕ್ರಿಕೆಟ್ ಪ್ಲೇಯರ್ ಅಲ್ಲ, ಕ್ರಿಕೆಟ್ ಫಾಲೋಯರ್ ಅಷ್ಟೇ. ಒಂದೊಂದು ಸಾರಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಮನಸ್ಸಿನಲ್ಲಿ ಏನೇ ಇದ್ರೂ ಕೂಡ, ಈಗ ಯಾಕೆಂದ್ರೆ ನಾನು ಇಲ್ಲಿ ನಮ್ಮ ಗೋವಿಂದರಾಜು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರಲ್ಲ, ಅವ್ರಿಗೆ ಹೇಳಿದೆ, ಬೆಳಿಗ್ಗೆ ಫೋನ್ ಮಾಡಿದ್ರು ಅವರು 4ನೇ ತಾರೀಕು ನನಗೆ, ಈ ಥರ RCB ಗೆದ್ದಿದೆ, ನಾವು ವಿಜಯೋತ್ಸವ ಆಚರಣೆ ಮಾಡ್ತಾರೆ KSCA-ನವರು, ನೀವು ಬರಬೇಕು ಅದಕ್ಕೆ ಅಂತ. ಓ ಬಿಡಪ್ಪ, ನಮ್ಮ ಟೀಮೇ ಎಲ್ಲ ಅವರು, ನಮ್ಮ ಕರ್ನಾಟಕದವರೇ ಅಲ್ಲ ಅಂತ ಹೇಳಿದೆ ನಾನು ಮೊದಲು ಫೋನ್ ಮಾಡಿದಾಗ. ಯಾಕಂತಂದರೆ ಅವರು ಈ ಫೈನಲ್ ಮ್ಯಾಚ್ನೆಲ್ಲ ಆಡಿದ್ರಲ್ಲ, ಅವ್ರು ಕರ್ನಾಟಕದವರು ಒಬ್ಬರೂ ಇರಲಿಲ್ಲ. ಫೈನಲ್ ಮ್ಯಾಚ್ ಆಡುವಾಗ ಒಬ್ಬರೂ ಇರಲಿಲ್ಲ, ಯಾರೂ ಇರಲಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇಲ್ಲ. ಏನಾದ್ರು ಇದ್ದರೆ, ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ದರೆ ಸ್ವಲ್ಪ, ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ಹೇಳಿದೆ ನಾನು, ಬಿಡಪ್ಪ ಆಗೋದಿಲ್ಲ ಅಂತ ಹೇಳಿದೆ. ಆಮೇಲೆ ಬೆಂಗಳೂರಿನ ಅಸ್ಮಿತೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಈ ಟೀಮನ್ನು, RCB ಟೀಮನ್ನು, ಬೆಂಗಳೂರಿನ ಅಸ್ಮಿತೆ. ಅದಕ್ಕೇನೆ 3ನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದ್ದು, ಜೂನ್ ತಿಂಗಳು 3ನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದ್ದು. ರಾತ್ರಿ ಮ್ಯಾಚ್ ನಡೆದು ರಾತ್ರಿ ಎಲ್ಲ ಜನ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದು ಸಮೂಹ ಸನ್ನಿ ಮಾಸ್ ಹಿಸ್ಟೀರಿಯಾ. ಇದನ್ನ ನಾವು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಜನ ಆಶೋತ್ತರಗಳಿದಾವಲ್ಲ, ಜನರ ಆಶೋತ್ತರಗಳು ಒಂದೊಂದು ಸಾರಿ ಸರ್ಕಾರನೂ ಕೂಡ ಮಣಿಬೇಕಾಗ್ತದೆ. ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಈ ಆಶೋತ್ತರಗಳಿದಾವಲ್ಲ, ಜನರ ಆಶೋತ್ತರಗಳು, ಒಂದೊಂದು ಸಾರಿ ಆಶೋತ್ತರಗಳಿಗೆ ಅವು ಮುಖ್ಯವಾಗ್ತವೆ ಹೊರತು, ಮತ್ತು ಇದು ಪ್ರಜಾಪ್ರಭುತ್ವದ ಲಕ್ಷಣ. ಜನರ ಆಶೋತ್ತರಗಳಿದಾವಲ್ಲ, ಬಹುಸಂಖ್ಯಾತ ಜನ ಏನು ವಿಚಾರ ಮಾಡ್ತಾರೆ, ಏನು ಇಷ್ಟಪಡ್ತಾರೆ, ಅವ್ರ ಆಶೋತ್ತರಗಳೇನಿರ್ತವೆ, ಇದು ಬಹಳ ಮುಖ್ಯ ಆಗ್ತದೆ. ಇದಾದಮೇಲೆ ಅಶೋಕ್ ಅವರು ಒಂದು ಪ್ರಜಾವಾಣಿ ಎಡಿಟೋರಿಯಲ್ 5ನೇ ತಾರೀಕಿಂದು, 4ನೇ ತಾರೀಕು ನಡೀತು, ಕಾಲು ತುಳಿತಾ ಆಯಿತು, 11 ಜನ ಸತ್ತೋದ್ರು. ಆಗ ಪ್ರಜಾವಾಣಿ ಪತ್ರಿಕೆಯವರು ಒಂದು ಎಡಿಟೋರಿಯಲ್ ಬರೀತಾರೆ. ಆ ಎಡಿಟೋರಿಯಲ್ನಲ್ಲಿ ಅಶೋಕ್ನವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.